ದಿನಾಂಕ 17/8/2025 ಸಿಂದಗಿ ಪಟ್ಟಣದಲ್ಲಿ ಏನು ಬಿಜಾಪುರ ಶಾಸಕರಾದ BR ಪಾಟೀಲ್ ಯತ್ನಾಳ ಒಂದು ಹೇಳಿಕೆಯನ್ನು ಖಂಡಿಸಿ ಆಲ್ಮೇಲ್ ಪಟ್ಟಣದಲ್ಲಿರುವಂಥ ಮಹಿಳೆಯರು ಮತ್ತು ಯುವಕರು ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಸಂದರ್ಭದಲ್ಲಿ ಅಲ್ಲಿರುವಂಥ ಏನು ಪಂಚ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿಯ ಸದಸ್ಯ ಕಾಂಗ್ರೆಸ್ ಮುಖಂಡ ಆದಂಥ ಅಶೋಕ್ ಕೊಳಾರಿ ಅನ್ನುವಂಥ ಒಬ್ಬ ವ್ಯಕ್ತಿ ಮುಸ್ಲಿಂ ಯುವಕರ ಮೇಲೆ ನೈತಿಕ ಪೊಲೀಸ್ಗಿರಿ ಮಾಡಿದ್ದನ್ನು ನಾವು ಇವತ್ತು ಖಂಡಿಸ್ತೀವಿ. ಅಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ನಾಯಕನಾಗಿ ಈ ರಾಜ್ಯದಲ್ಲಿ ಈ ಮತಕ್ಷೇತ್ರದಲ್ಲಿ ಮುಸ್ಲಿಮರ ಮತವನ್ನು ತೆಗೆದುಕೊಂಡು ಗೆದ್ದಂಥ ಕಾಂಗ್ರೆಸ್ ಶಾಸಕರು ಒಂದು ಪಕ್ಷದ ನಾಯಕನಾಗಿ ಅದೇ ತೆರನಾಗಿ ಕಾಂಗ್ರೆಸ್ ಪಕ್ಷದ ಬಲಗೈ ಬಂಟನಾಗಿ ಶಾಸಕರ ಬಲಗೈ ಬಂಟನಾಗಿ ಅದು ಅಷ್ಟೇ ಅಲ್ಲದೆ ಶಾಸಕರ ಸುಜಾತಿಯವನಾಗಿ ಇದು ಮುಸ್ಲಿಂ ಯುವಕರ ಮೇಲೆ ನೈತಿಕ ಪೊಲೀಸ್ಗಿರಿ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿದ್ದನ್ನು ನೋಡಿದ್ರೆ ನಾವು ಇವತ್ತು ಸ್ವರಾಜ್ಯದಲ್ಲಿದ್ದೀವೋ ಅಥವಾ ಗುಂಡಾ ರಾಜ್ಯದಲ್ಲಿದ್ದೀವಿ ಅನ್ನೋದು ಒಂದು ಅರ್ಥ ಆಗ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಇವತ್ತಿಗೆ ಘಟನೆ ನಡೆದು 3 ದಿನಗಳಾದರೂ ಕೂಡ ಕಾನೂನು ಸುವ್ಯವಸ್ಥೆ ಆಗಲಿ ಪಕ್ಷ ಆಗಲಿ ಅವ್ರ ಮೇಲೆ ಯಾವುದೂ ಕೂಡ ಏನು ಒಂದು ಕ್ರಮವನ್ನು ಕೈಗೊಳ್ಳದೇ ಇರುವುದು ದೊಡ್ಡ ದುರಂತವೇ ಸರಿ. ಈ ರಾಜ್ಯದಲ್ಲಿ ಅದು ಸಿಂದಗಿಯ ಮತಕ್ಷೇತ್ರದಲ್ಲಿ ಮುಸ್ಲಿಮರು ಸಂಪೂರ್ಣವಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸಿ ಗೆಲ್ಲಿಸುವುದು ಈ ಒಂದು ಪರಿಣಾಮ. ಇವತ್ತು ಏನು ಮುಸ್ಲಿಮರು ಭಯದ ವಾತಾವರಣದಲ್ಲಿ ಬದುಕಬೇಕಂತ ಹೇಳಿ ಈ ರೀತಿ ಒಂದು ಘಟನೆಗಳು ಮಾಡ್ತಾ ಇದ್ದಾರೋ ಅಥವಾ ಉದ್ದೇಶಪೂರ್ವಕವಾಗಿ ಮುಸ್ಲಿಮರ ಮೇಲೆ ಈ ರೀತಿ ಏನು ದೌರ್ಜನ್ಯ ಎಸಗ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಅರ್ಥ ಆಗ್ತಾ ಇಲ್ಲ. ಇವ್ರಿಗೇನಾದರೂ ನಿಜವಾಗಿಯೂ ನೈತಿಕತೆ ಇತ್ತಪ್ಪ ಅಂತಂದರೆ ಯತ್ನಾಳ್ ಅವರ ಹೇಳಿಕೆಯನ್ನು ಖಂಡಿಸಬೇಕಾಗಿತ್ತು. ಆದರೆ ಯತ್ನಾಳರ ಹೇಳಿಕೆಯನ್ನು ಖಂಡಿಸುವವರ ಮೇಲೇ ಈ ರೀತಿ ಇವರು ಏನು ನೈತಿಕ ಪೊಲೀಸ್ಗಿರಿ ಅವ್ರ ಮೇಲೆ ಏನು ಮಾರಣಾಂತಿಕ ಹಲ್ಲೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಇಡೀ ಮುಸ್ಲಿಂ ಸಮುದಾಯ ಒಂದು ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಅದಕ್ಕಾಗಿ ತಕ್ಷಣದಿಂದಲೇ ಈ ಕ್ಷಣದಿಂದಲೇ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಮತ್ತು ಪಕ್ಷನೂ ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ಕೆಲಸ ಮಾಡಬೇಕು. ಒಂದು ವೇಳೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಮುಂಬರುವ ದಿನಗಳಲ್ಲಿ ಸಿಂದಗಿಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಲಾಗುವುದು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ದಸ್ತಗೀರ್ ಮುಲ್ಲಾ, AIBSP ರಾಜ್ಯ ಉಪಾಧ್ಯಕ್ಷ.